ನಮಸ್ಕಾರ ಸ್ನೇಹಿತರೆ. ನಮ್ಮ ಪ್ರತಿಯೊಬ್ಬ ಪೇರೆಂಟ್ಸ್ ಕನಸು ತಮ್ಮ ಮಗು ಆರೋಗ್ಯವಾಗಿ ಸದೃಢವಾಗಿ ಬೆಳೆಯಬೇಕು ಎಂಬುದು. ಆದರೆ ಈ ಕನಸಿಗೆ ದೊಡ್ಡ ಬೆದರಿಕೆಯಾಗಿ ಬಂದಿದ್ದ ಕಾಯಿಲೆ ಪೋಲಿಯೋ ಮೈಲಿಟಿಸ್ ಅಥವಾ ಪೋಲಿಯೋ ಎನ್ನುವುದು ಒಂದು ಡೇಂಜರಸ್ ವೈರಸ್ ನಿಂದ ಹರಡುವ ಕಾಯಿಲೆ. ಇದು ಮುಖ್ಯವಾಗಿ 5 ವರ್ಷದೊಳಗಿನ ಮಕ್ಕಳಲ್ಲಿ ಕಂಡು ಬರುತ್ತದೆ. ಇದಕ್ಕೆ ಒಂದು ಕರೆಕ್ಟ್ ಟ್ರೀಟ್ಮೆಂಟ್ ಇಲ್ಲ, ಆದರೆ ವ್ಯಾಕ್ಸಿನೇಷನ್ ಇದಕ್ಕೆ ಇರುವ ಬೆಸ್ಟ್ ಪ್ರೊಟೆಕ್ಷನ್. ಪೋಲಿಯೋ ತಡೆಗಟ್ಟಲು 2 ವಿಧದ ಲಸಿಕೆಗಳು ಇದ್ದಾವೆ. ಒಂದು OPV ಓರಲ್ ಪೋಲಿಯೋ ವ್ಯಾಕ್ಸಿನ್. ಇದನ್ನು ಹನಿಗಳ ರೂಪದಲ್ಲಿ ಬಾಯಿಯ ಮೂಲಕ ನೀಡಲಾಗುತ್ತದೆ. ಇದು ಮಕ್ಕಳಲ್ಲಿ ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸಿ ವೈರಸ್ ಹರಡುವುದನ್ನು ತಡೆಯುತ್ತದೆ. 2 IPV ಇನ್ಆಕ್ಟಿವೇಟೆಡ್ ಪೋಲಿಯೋ ವ್ಯಾಕ್ಸಿನ್. ಇದನ್ನು ಇಂಜೆಕ್ಷನ್ ಮೂಲಕ ನೀಡಲಾಗುತ್ತದೆ. ಇದು ಕೂಡ ಮಗುವಿನ ದೇಹಕ್ಕೆ ವೈರಸ್ ವಿರುದ್ಧ ಹೋರಾಡುವ ಸಾಮರ್ಥ್ಯವನ್ನು ಬಲಪಡಿಸುತ್ತದೆ. ಸರ್ಕಾರದ ಮಾರ್ಗಸೂಚಿಯಂತೆ ನಿಮ್ಮ ಮಗುವಿಗೆ ನೀಡುವ ಎಲ್ಲಾ ಡೋಸ್ಗಳನ್ನು ತಪ್ಪದೆ ಕೊಡಿಸುವುದು ಅತ್ಯಗತ್ಯ. ಮತ್ತು ನೀವು ಕಮೆಂಟ್ ಮಾಡಿ ಕರ್ನಾಟಕದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು ಯಾರು ಅಂತ. ಮಗು ಜನಿಸಿದ 6, 10, 14ನೇ ವಾರದಲ್ಲಿ ಲಸಿಕೆ ನೀಡಲಾಗುತ್ತದೆ. ನಂತರ 9 ರಿಂದ 12 ತಿಂಗಳ ಅವಧಿಯಲ್ಲಿ ಬೂಸ್ಟರ್ ಡೋಸ್ಗಳನ್ನು ನೀಡಲಾಗುತ್ತದೆ. ಪಲ್ಸ್ ಪೋಲಿಯೋ ದಿನ. ಇದನ್ನು ಪ್ರತಿ ವರ್ಷ ಅಕ್ಟೋಬರ್ 24ರಂದು ಆಚರಿಸಲಾಗುತ್ತದೆ. ಇದು ಕರ್ನಾಟಕ ಸರ್ಕಾರದಿಂದ ನಡೆಸಲ್ಪಡುವ ವಿಶೇಷ ಅಭಿಯಾನ. ಸಾಮಾನ್ಯವಾಗಿ ವರ್ಷಕ್ಕೆ 2 ಬಾರಿ ದೇಶಾದ್ಯಂತ 5 ವರ್ಷದೊಳಗಿನ ಎಲ್ಲಾ ಮಕ್ಕಳಿಗೂ ಲಸಿಕೆ ನೀಡಲಾಗುತ್ತದೆ. ಇದು ಯಾವುದೇ ಒಂದು ಮಗು ತಪ್ಪಿಸಿಕೊಳ್ಳಬಾರದು ಎಂಬ ಉದ್ದೇಶದಿಂದ ಹಮ್ಮಿಕೊಳ್ಳುವ ಬೃಹತ್ ಅಭಿಯಾನ. ಮತ್ತು ಇದನ್ನು ಯಶಸ್ವಿಯಾಗಿಸಲು ನಮ್ಮ ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತರು ಮನೆ ಮನೆಗೆ ಹೋಗಿ ಮಗುವಿನ ವಿವರ ಕಲೆ ಹಾಕುವುದು ಮತ್ತು ಅವರನ್ನು ಪೋಲಿಯೋ ಬೂತ್ಗೆ ಕರೆತರುವುದು ಇವರ ಶ್ರಮದಿಂದಲೇ ಸಾಧ್ಯವಾಗಿದೆ. ಲಸಿಕೆ ತಯಾರಾದಾಗಿಂದ ಅದು ಮಗುವಿಗೆ ತಲುಪುವವರೆಗೂ ಅದನ್ನು ಅತ್ಯಂತ ತಂಪಾದ ತಾಪಮಾನದಲ್ಲಿ ಇಡಬೇಕು. ಈ ತಾಂತ್ರಿಕ ಜಾಲವೇ ಲಸಿಕೆ ಪರಿಣಾಮಕಾರಿಯಾಗಿ ಕೆಲಸ ಮಾಡಲು ಕಾರಣ. ನಿಮ್ಮ ಮಗುವಿನ ಆರೋಗ್ಯವೇ ನಿಮ್ಮ ಆಸ್ತಿ. ಲಸಿಕಾ ಅಭಿಯಾನಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಿ ಮತ್ತು ದೇಶವನ್ನು ಪೋಲಿಯೋ ಮುಕ್ತವಾಗಿಸಲು ಕೈ ಜೋಡಿಸಿ. ಈ ಮಾಹಿತಿ ಪ್ರತಿಯೊಬ್ಬ ಪೋಷಕರಿಗೂ ತಲುಪಲಿ. ದಯವಿಟ್ಟು ಈ ವಿಡಿಯೋನ ನಿಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಆರೋಗ್ಯಕರ ವಿಷಯದೊಂದಿಗೆ ಭೇಟಿಯಾಗೋಣ.